ನಮಸ್ಕಾರ ಸ್ನೇಹಿತರೆ, ಕಾಂತಾರ ಸಿನಿಮಾದ ನಟನೆಗಾಗಿ ರಿಷಬ್ ಶೆಟ್ಟಿ ಅವರಿಗೆ ಬೆಸ್ಟ್ ಆಕ್ಟರ್ ಅಂತ ನ್ಯಾಷನಲ್ ಅವಾರ್ಡ್ ಸಿಕ್ಬಿಟ್ಟಿದೆ. ಅದೇನು ಆಕ್ಟಿಂಗ್ ಅಂತ ಅವರು ಕೊಟ್ಟರು ಗೊತ್ತಿಲ್ಲ, ಆದರೂ ಅವಾರ್ಡ್ ಸಿಕ್ಕಿರೋದಂತೂ ಸತ್ಯ. ಮೊದಲಿಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಕನ್ನಡದಲ್ಲಿ ಎಂತೆಂತಹ ನಟರು ಆಗಿ ಹೋದ್ರು, ಒಬ್ರ ಇಬ್ರ. ಡಾಕ್ಟರ್ ರಾಜ್ಕುಮಾರ್, ಲೋಕೇಶ್, ವಿಷ್ಣುವರ್ಧನ್, ಅನಂತ್ ನಾಗ್, ಅಂಬರೀಷ್ ಮುಂತಾದಂತಹ ಘಟಾನುಘಟಿ ನಾಯಕ ನಟರು ಕನ್ನಡ ಚಿತ್ರರಂಗವನ್ನು ಮೇರು ಪರ್ವತಕ್ಕೆ ಏರಿಸಿದಂತಹ ಅಪ್ಪಟ ನಟರು. ಅವರೆಲ್ಲರಿಗೂ ಈ ನ್ಯಾಷನಲ್ ಅವಾರ್ಡ್ ಅನ್ನೋ ಮಾಯಾ ಜಿಂಕೆ ಸಿಗಲೇ ಇಲ್ಲ. ಬರೀ ಕನ್ನಡದ ದಿಗ್ಗಜ ನಟರಿಗೆ ಮಾತ್ರವಲ್ಲ, ತೆಲುಗಿನ NTR, ANR ಹಾಗೂ ತಮಿಳಿನ ಶಿವಾಜಿ ಗಣೇಶನ್ ಸೇರಿದಂತೆ ಇನ್ನೂ ಹಲವರಿಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರಲಿಲ್ಲ ಅಂತಂದರೆ ಅಚ್ಚರಿ ಅನಿಸುತ್ತೆ. ಕಳೆದ ವರ್ಷ ಅಲ್ಲು ಅರ್ಜುನ್ ಅವರಿಗೆ ತೆಲುಗಿನ ಪುಷ್ಪ ಚಿತ್ರದ ನಟನೆಗಾಗಿ ಪ್ರಶಸ್ತಿ ಪಡೆದಿದ್ರು. ವಿಪರ್ಯಾಸ ಅಂತಂದರೆ ಈ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ತೆಲುಗಿನ ಏಕೈಕ ನಟ, ಮೊದಲ ನಟ ಈ ಅಲ್ಲು ಅರ್ಜುನ್ ಅವರು. ದಶಕಗಳ ಹಿಂದೆಯೇ ಕನ್ನಡದಲ್ಲಿ ಚೋಮನದುಡಿ ಚಿತ್ರಕ್ಕಾಗಿ MV ವಾಸುದೇವರಾವ್ ತವರನ ಕಥೆಯ ಸಶಕ್ತ ಪಾತ್ರ ಮಾಡಿದಂತಹ ಚಾರು ಹಾಸನ್ ಮತ್ತು ನಾನು ಅವನಲ್ಲ ಅವಳು ಚಿತ್ರದ ಮೂಲಕ ಒಂದು ಸಂಚಲನವನ್ನೇ ಹುಟ್ಟು ಹಾಕಿದಂಥ ಸಂಚಾರಿ ವಿಜಯ್ ಅವರಿಗೆ ಮಾತ್ರ ಈವರೆಗೆ, ಅದು ಕನ್ನಡದ ಮಟ್ಟಿಗೆ ಈ ಅವಾರ್ಡ್ ಬಂದಿರುವಂಥದ್ದು. ಇಂಥದ್ದೊಂದು ಮರೀಚಿಕೆಯಾದ ಅವಾರ್ಡ್ ರಿಷಬ್ ಶೆಟ್ಟಿ ಅನ್ನುವಂತಹ ತೀರಾ ಸಾಧಾರಣ ನಟನಿಗೆ ದಕ್ಕಿದ್ದು ಯಾಕೆ ಅಂತ ತೀರ್ಪುಗಾರರೇ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಯಾಕೆಂದರೆ ಇಂಥದ್ದೊಂದು ಪ್ರತಿಷ್ಠಿತ ಅವಾರ್ಡ್ಗಳು ಅದ್ಯಾಕೆ ಅಗ್ಗವಾಗುತ್ತಿವೆ ಅನ್ನೋದನ್ನು ಪ್ರಜ್ಞಾವಂತರಾದ ನಾವಾದರೂ ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಅಸಲಿಗೆ ಕಾಂತಾರ ಸಿನಿಮಾದಲ್ಲಿ ರಿಷಬ್ ಅವರ ನಟನೆ ಎಂಥದ್ದು ಅಂತ ನೋಡಿದರೆ ತೀರಾ ಅನುಮಾನವನ್ನು ಹುಟ್ಟಿಸುತ್ತೆ. ಇದುವರೆಗೂ ರಿಷಬ್ ನಟಿಸಿರುವಂತಹ ಸಿನಿಮಾಗಳಲ್ಲಿ ಲೀಡ್ ರೋಲ್ ಮಾಡಿರುವಂಥದ್ದು ಕೇವಲ 4-5 ಸಿನಿಮಾಗಳಲ್ಲಿ ಮಾತ್ರ. ಬೆಲ್ ಬಾಟಮ್, ಕಾಂತಾರ, ಹರಿಕಥೆಯಲ್ಲ ಗಿರಿಕತೆ, ಗರುಡಗಮನ, ವೃಷಭ ವಾಹನ. ಇನ್ನು ರಿಷಬ್ ಪೂರ್ಣ ಪ್ರಮಾಣದಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡಿದ್ದೇ ಇತ್ತೀಚೆಗೆ ಬಂದಂತಹ ಬೆಲ್ ಬಾಟಮ್ ಸಿನಿಮಾದಿಂದ. ಮತ್ತು ಈ ಸಿನಿಮಾ ಬ್ಲಾಕ್ ಬಸ್ಟರ್ ಸಾಲಿಗೆ ನಿಂತಿದ್ದು ಅದರ ಕಥೆಯ ಆಧಾರದ ಮೇಲೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಒಬ್ಬ ನಾಯಕ ನಟನಾಗಿ ಮಿಂಚಿದ ಮಾತ್ರಕ್ಕೆ ಆತ ನಟನಾಗೋದಿಲ್ಲ. ಉದಾಹರಣೆಗೆ ನಮ್ಮ ಅಣ್ಣವರನ್ನು ನೋಡಿ, ಮಗುವಿನಿಂದ ವೃದ್ಧನ ತನಕ ಮಾಡಬಲ್ಲಂತಹ ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಅನ್ನುವಂತೆ ನಟನೆಯನ್ನು ತಮ್ಮ ನರಗಳಲ್ಲಿ ಇಳಿಸ್ಕೊಂಡಿದ್ದು. ವ್ಯಕ್ತಿತ್ವದಲ್ಲಿಯೂ ಸಹ ಮೇರು ಶಿಖರವಿದ್ದಂತೆ. ಇಂತಹ ನಟರನ್ನು ಕಡೆಗಣಿಸಿದಂಥ ಒಂದು ಸಂಸ್ಥೆಯ ಬಗ್ಗೆ ನಾವೀಗ ಮಾತನಾಡಲೇಬೇಕಾಗಿರೋದಂಥ ಪರಿಸ್ಥಿತಿಗೆ ನಾವು ಬಂದಿರುವಂಥದ್ದು ನಮ್ಮ ದುರಂತ ಅಂತ ನಾವು ಭಾವಿಸಬೇಕಷ್ಟೆ. ಇನ್ನು ಕಾಂತಾರ ಬಗ್ಗೆ ಹೇಳೋದಾದರೆ, ನಾಯಕಿಯ ಸೊಂಟ ಗೆಲ್ಲುತ್ತಾ ವಲ್ಗಾರಿಟಿಯನ್ನು ಮೇಲು ಮಾಡಿಕೊಂಡು ದೇವರನ್ನು ಮುಂದಿಟ್ಟಂತಹ ಪಾತ್ರ ಇದು. ಅದು ಸಹ ಆತನ ನೇಟಿವ್, ಹಾಗಾಗಿ ಸ್ವಲ್ಪ ಆತನ ಮೇಲೆ ಅಲ್ಲಿನ ವಾತಾವರಣ ಪ್ರಭಾವ ಬೀರಿರುತ್ತೆ. ಈ ರೀತಿಯಾಗಿ ಎಲ್ಲ ತನ್ನದೇ ಆಗಿದ್ದಂತಹ ವ್ಯಕ್ತಿ ನಟಿಸಿದಂಥ ಒಂದು ಪಾತ್ರ ಇದು. ನೋಡಿದ್ರಲ್ಲ, ಇಂತಹ ಪಾತ್ರಕ್ಕೆಲ್ಲ ಅವಾರ್ಡ್ ಕೊಡುವುದೇ ಆಗಿದ್ದರೆ ಕಾಶಿನಾಥ್, ಜಗ್ಗೇಶ್, ಉಪೇಂದ್ರ ಮಾಡಿದಂತಹ ಪಾಪ ಆದರೂ ಏನು ಅಂತ ನಾವೀಗ ಕೇಳಿಕೊಳ್ಬೇಕಾಗಿದೆ. ಹೌದಲ್ವಾ ಸ್ನೇಹಿತರೆ? ಕಾಶಿನಾಥ್ ಅವರ ಅನುಭವ ಸಿನಿಮಾವನ್ನು ಈಗಿನ ಪೀಳಿಗೆ ನೋಡೋದಕ್ಕೆ ಸಾಧ್ಯವಾ? ಜಗ್ಗೇಶ್, ಉಪೇಂದ್ರ ಕಾಂಬಿನೇಷನ್ನಲ್ಲಿ ಮೂಡಿಬಂದಂತಹ ತರ್ಲೆ ನನ್ನ ಮಗ ಅನ್ನೋ ಪೀಕ್ ಲೆವೆಲ್ ವಲ್ಗರ್ ಸಿನಿಮಾವಾಗಲಿ, ಇದ್ದದ್ದು ಇದ್ದಂತೆಯೇ ಹೇಳ್ತೀನಿ ಅಂತ ಹೆಣ್ಮಕ್ಕಳನ್ನು ಚೀಪಾಗಿ ಬಳಸ್ಕೊಂಡ ಹೌದು ನಾನು ಕಚಡ, ಪಾಪಿ, ಲೋಫರ್ ನನ್ನ ಮಗ, ಅಂತ ಥರ್ಡ್ ಗ್ರೇಡ್ ಡೈಲಾಗ್ ಹೊಡೆದ ಎ ಮತ್ತು ಉಪೇಂದ್ರ ಸಿನಿಮಾಗಳಲ್ಲಿ ನಟಿಸಿದಂಥ ಉಪೇಂದ್ರ ಅವರು ಮಾಡಿದ ಪಾಪ ಆದರೂ ಏನು? ಇಡೀ ರಾಜ್ಯವನ್ನೇ ಮಾರಿಬಿಡಿ ಅಂತ ಡೈಲಾಗ್ ಉದುರಿಸಿದವರ ಬಗ್ಗೆ ನಾವೀಗ ಯೋಚನೆ ಮಾಡಬೇಕಾಗಿದೆ. ಅಟ್ಲೀಸ್ಟ್ ಡಮ್ ಡಮ್ ಡಗಾರ್ ಡಗಾರ್ ಏನು ಬೌ ಬೌ ಬಿರಿಯಾನಿ ತಿಂದು ಟಚಿಂಗ್ ಎಂದು ಕಳ್ಳೆಕಾಯಿ ಮಾರಿದಂತಹ ಜಗ್ಗೇಶ್ ಅವರಿಗಾದ ಘೋರ ಅನ್ಯಾಯವನ್ನ ಯಾರಲ್ಲಿ ಪ್ರಶ್ನೆ ಮಾಡೋದು ಹೇಳಿ? ಅದು ಬೇಡ ಸ್ನೇಹಿತರೆ. ಒಳ್ಳೆಯ ನಟನೆ ಆಗಿದ್ದಂತಹ ಅನಂತ್ ನಾಗ್ ಅವರು ಯಾವ ಬೋಳಿ ಮಗನಿಗೆ ಅರ್ಥವಾಗಿರ್ತದು, ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಅಂದ ಕಾರಣಕ್ಕಾದರೂ ಅನಂತ್ ನಾಗ್ ಅವರಿಗೆ ಅವಾರ್ಡನ್ನು ಕೊಡಲೇಬೇಕಾಯಿತು. ಅನಂತ್ ನಾಗ್ ಅವರು ಅವಾರ್ಡ್ನಿಂದ ವಂಚಿತರಾದದ್ದು ನ್ಯಾಷನಲ್ ಡಿಸಾಸ್ಟರ್ ಅಲ್ಲದೆ ಮತ್ತೇನು ಅಂತ ನಾವೀಗ ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗಿದೆ. ಕಾಂತಾರ ಸಿನಿಮಾದ ದೈವಲೀಲೆಯ ಪಾತ್ರಕ್ಕೆ ಈ ಅವಾರ್ಡ್ ಕೊಟ್ಟರು ಅಂತಾನೆ ಇಟ್ಕೊಂಡ್ರು.
ಅನಂತ್ ನಾಗ್ ಅವರ ನಾರದ ವಿಜಯ ಸಿನಿಮಾದ ನಾರದನ ಪಾತ್ರಕ್ಕೆ ಎಂಥ ಘೋರ ಅಪಚಾರವಾಯಿತು ಅಲ್ವರ. ಹೋಗ್ಲಿ ಬಿಡಿ ಸ್ವಾಮಿ, ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್ ಅಂತ ಗಣೇಶನನ್ನೇ ಬಾವಿಗೆ ಎದ್ದಂತ ಅಹಂ ಬ್ರಹ್ಮಾಸ್ಮಿ ಖ್ಯಾತಿಯ ಉಪೇಂದ್ರ ಅವರ ಮನಸ್ಸಿಗೆ ಅದೆಷ್ಟು ಘಾಸಿಯಾಗಿರಬೇಕು. ಇದೆಲ್ಲದಕ್ಕೂ ನ್ಯಾಯ ಸಿಗೋದು ಯಾವಾಗ? ಸಾಕ್ಷಾತ್ಕಾರ, ಸನಾದಿ ಅಪ್ಪಣ್ಣ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ ಮುಂತಾದಂಥ ಅತ್ಯದ್ಭುತ ಘನಪಾತ್ರಗಳನ್ನು ಮಾಡಿದಂತಹ ರಾಜಣ್ಣ ಅವರು ನಾದಮಯ ಹಾಡಿಗೆ ಮಾತ್ರ ನ್ಯಾಷನಲ್ ಅವಾರ್ಡನ್ನು ತೆಗೆದುಕೊಂಡಿದ್ರು ಅಷ್ಟೇ. ಅವರ ನಟನೆಯನ್ನು ಕಟು ತೀರ್ಪುಗಾರರು ಪರಿಗಣಿಸಲೇ ಇಲ್ಲ ಅಂಥೇಳಿ ಅಣ್ಣ ಅವರು ನಟನೆಯನ್ನೇನೂ ಬಿಡಲಿಲ್ಲ. ಅವಾರ್ಡ್ ಮೀರಿ ಬೆಳೆದರು, ಚಿತ್ರರಂಗವನ್ನು ಮೇಲಕ್ಕೆ ಎತ್ತಿದ್ರು. ಅದೇ ರೀತಿ ಬಂಧನ, ಮುತ್ತಿನಹಾರ, ಭೂತಯ್ಯನ ಮಗ, ಅಯ್ಯು, ನಾಗರ ಹಾವು, ಬಂಗಾರದ ಜಿಂಕೆ ಮುಂತಾದ ಸಿನಿಮಾಗಳಲ್ಲಿ ಅತ್ಯದ್ಭುತವಾಗಿ ನಟಿಸಿ ದಂತಕಥೆಯಾದ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೂ ಈ ಅವಾರ್ಡ್ ದಕ್ಕಲಿಲ್ಲ ಅಂತಂದರೆ ಇದು ಯಾರ ತಪ್ಪು ಅನ್ನೋಣ. ಇದನ್ನು ಹಿಂದಿ ಹಂಸಗಳ ದಬ್ಬಾಳಿಕೆ ಅನ್ನೋಣವೇ. ದಬ್ಬಾಳಿಕೆಯೇ ಆಗಿದ್ದರೆ ರಿಷಬ್ ಶೆಟ್ಟಿ ಅವರಿಗೆ ಈ ಅವಾರ್ಡ್ ಬಂದದರ ಹಿಂದಿರುವಂತಹ ಮ್ಯಾಜಿಕ್ ಏನು? ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಕಡೆಯದಾಗಿ ನಾನು ಹೇಳೋದು ಏನಂತಂದರೆ, ಟೈಟಾನಿಕ್, ಬ್ಲಡ್ ಡೈಮಂಡ್ ಅಂತ ಜಗತ್ ಪ್ರಸಿದ್ಧ ಚಿತ್ರಗಳಲ್ಲಿ ನಟಿಸಿದ ಲಿಯೋನಾರ್ಡೋ ಡಿಕಾಪ್ರಿಯೋ ಅವರಿಗೆ ಆಸ್ಕರ್ ಸಿಕ್ಕಿದ್ದು ತೀರಾ ಇತ್ತೀಚೆಗೆ. ಭೂಮಿ ತೂಕದ ಸಂಕಟವನ್ನು ಎದೆಯಲ್ಲಿಟ್ಕೊಂಡು ಕ್ರೂರಿ ಹಿಟ್ಲರ್ನನ್ನು ಪ್ರಬಲವಾಗಿ ಟೀಕಿಸುತ್ತಿದ್ದಂತಹ ಚಾರ್ಲಿ ಚಾಪ್ಲಿನ್ ಅಂತಹ ಮಹಾನ್ ನಟನಿಗೂ ಸಹ ಆಸ್ಕರ್ ಸಿಕ್ಕಿದ್ದು ಲೇಟಾಗಿ. ಸೊ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಕಿಂಚಿತ್ ಪ್ರತಿರೋಧವನ್ನು ತೋರದೆ ಚೀಪ್ ಡೈಲಾಗ್ ಹೊಡೆದುಕೊಂಡು ಪೆಕರಾಗಿ ನಟಿಸಿ ಅವಾರ್ಡ್ ಗಿಟ್ಟಿಸ್ಕೊಂಡವರ ಬಗ್ಗೆ ಬರೀ ನೋ ಕಮೆಂಟ್ಸ್ ಅಂತ ಹೇಳಿದ್ರೆ ಸಾಲದು ಅಂತೇಳಿ ನಾವು ಇಷ್ಟನ್ನು ಹೇಳಬೇಕಾಯ್ತು. ಮತ್ತೆ ಮುಂದೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಸಿಗ್ತೇವೆ. ಅಲ್ಲಿಯ ತನಕ ಧನ್ಯವಾದಗಳು.